ಈ ಹುಬ್ಬಳ್ಳಿಯ ಲೋಹಿಯಾ ನಗರದಲ್ಲಿ ನಿರ್ಮಾಣ ಆಗಿರತಕ್ಕಂತ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಾಣ ಆಗಿರತಕ್ಕಂತ ಬೃಹತ್ ಕ್ರೀಡಾ ಸಂಕೀರ್ಣ ಏನಿದೆ, ಈ ಕ್ರೀಡಾ ಸಂಕೀರ್ಣಕ್ಕೆ ಇನ್ನೂ ಕೂಡ ಉದ್ಘಾಟನೆಯ ಭಾಗ್ಯ ದೊರೆತಿಲ್ಲ ಅಂತ ಹೇಳಬಹುದು. ಸದ್ಯ ನಾನೀಗ ಇದೇ ಒಂದು ಬೃಹತ್ ಕ್ರೀಡಾ ಸಂಕೀರ್ಣದ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಏನು ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಬೃಹತ್ ಒಂದು ಕ್ರೀಡಾ ಸಂಕೀರ್ಣವನ್ನ ಇಲ್ಲಿ ಸುಮಾರು 16 ಎಕರೆಗೂ ಅಧಿಕ ಒಂದು ಪ್ರದೇಶದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕಳೆದ 2022ರ ಏಪ್ರಿಲ್ನಲ್ಲಿ ಆರಂಭಗೊಂಡಿರ್ತಕ್ಕಂಥ ಈ ಒಂದು ಬೃಹತ್ ಕ್ರೀಡಾ ಸಂಕೀರ್ಣ ಏನಿದೆ, ಈ ಕ್ರೀಡಾ ಸಂಕೀರ್ಣದ ಕಾಮಗಾರಿ ಈಗಾಗಲೇ ಮುಕ್ತಾಯ ಹಂತಕ್ಕೆ ಬಂದು ತಲುಪಿರ್ತಕ್ಕಂಥದ್ದು. ಆದರೆ ಇನ್ನೂ ಕೂಡ ಉದ್ಘಾಟನೆಯ ಭಾಗ್ಯ ಕಾಣದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದ ಬಹುತೇಕ ಕ್ರೀಡಾಪಟುಗಳಿಗೆ ಒಂದು ರೀತಿ ಅಸಮಾಧಾನ ಉಂಟು ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಹುತೇಕ ಈ ಭಾಗದ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಾದ್ಯಂತ ಕ್ರೀಡಾಪಟುಗಳೇನಿದ್ದಾರೆ, ಬಹುಮುಖ್ಯವಾಗಿ ಇರತಕ್ಕಂತ ಕ್ರೀಡಾಪಟುಗಳಿಗೆ ಅನುಕೂಲ ಆಗುವಂತ ಒಂದು ನಿಟ್ಟಿನಲ್ಲಿ ಈ ಬೃಹತ್ ಕ್ರೀಡಾ ಸಂಕೀರ್ಣವನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಸುಮಾರು 22ಕ್ಕೂ ಅಧಿಕ ಕ್ರೀಡೆಗಳನ್ನ ಇಲ್ಲಿ ಪ್ರತಿನಿತ್ಯವೂ ಕ್ರೀಡಾಪಟುಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಏನು ಬಾಸ್ಕೆಟ್ ಬಾಲ್ ಇರಬಹುದು, ಸ್ವಿಮ್ಮಿಂಗ್ ಪೂಲ್ ಇರಬಹುದು, ಅದೇ ರೀತಿ ಪ್ರತಿಯೊಂದು ಕ್ರೀಡಾಪಟುಗಳು ಅಂದ್ರೆ 22ಕ್ಕೂ ಅಧಿಕ ಕ್ರೀಡೆಗಳನ್ನ ಇಲ್ಲಿ ಆಯೋಜನೆ ಮಾಡುವ ಮೂಲಕ ಪ್ರತಿನಿತ್ಯವೂ ಕೂಡ ಈ ಭಾಗದ ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಬಹುತೇಕ ಭಾಗಗಳ ಕ್ರೀಡಾಪಟುಗಳಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಕ್ರೀಡಾ ಸಂಕೀರ್ಣವನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ಇದಕ್ಕೆ ಉದ್ಘಾಟನೆ ಭಾಗ್ಯ ದೊರೆದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕ್ರೀಡಾಪಟುಗಳಲ್ಲಿ ಅಸಮಾಧಾನ ಉಂಟು ಮಾಡಿದೆ ಅಂತ ಹೇಳಬಹುದು. ಬಹುಮುಖ್ಯವಾಗಿ ಶೀಘ್ರದಲ್ಲೇ ಈ ಒಂದು ಕ್ರೀಡಾ ಸಂಕೀರ್ಣವನ್ನ ಉದ್ಘಾಟನೆಗೊಳಿಸುವ ಮೂಲಕ ಈ ಭಾಗದ ಕ್ರೀಡಾಪಟುಗಳ ಒಂದು ಮೊಗದಲ್ಲಿ ಮಂದಹಾಸ ಮೂಡುವಂತ ಒಂದು ಕೆಲಸವನ್ನ ಈ ಭಾಗದ ಜನಪ್ರತಿನಿಧಿಗಳು ಇರಬಹುದು, ಈ ಭಾಗದ ಅಧಿಕಾರಿಗಳು ಈ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಅಂತಕ್ಕಂಥ ಒಂದು ಆಗ್ರಹ, ಅದೇ ರೀತಿ ಒತ್ತಾಯ ಕೂಡ ಇಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಬಹುತೇಕ ಅಂದ್ರೆ 16 ಎಕರೆಗೂ ಅಧಿಕ ಒಂದು ಪ್ರದೇಶದಲ್ಲಿ ಈ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗಿದೆ. ಪ್ರಮುಖವಾಗಿ 175 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಒಂದು ಕ್ರೀಡಾ ಸಂಕೀರ್ಣವನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಸುಸಜ್ಜಿತವಾದಂತಹ ಈ ಕ್ರೀಡಾ ಸಂಕೀರ್ಣವನ್ನ ಈಗಾಗಲೇ ನಿರ್ಮಾಣ ಮಾಡಿದ್ರು ಕೂಡ ಉದ್ಘಾಟನೆಯನ್ನು ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕ್ರೀಡಾಪಟುಗಳಿಗೆ ಸಾಕಷ್ಟು ಅಸಮಾಧಾನ ಮತ್ತು ನಿರಾಶೆ ಭಾವನೆ ಮೂಡ್ತಾ ಇರುವಂತದ್ದು. ಅತಿ ಶೀಘ್ರವೇ ಈ ಒಂದು ಕ್ರೀಡಾ ಸಂಕೀರ್ಣವನ್ನ ಉದ್ಘಾಟನೆಗೊಳಿಸಿ ಲೋಕಾರ್ಪಣೆಗೊಳಿಸಿ ಈ ಭಾಗದ ಬಹುತೇಕ ಏನು ಕ್ರೀಡಾಪಟುಗಳು ಸಾಕಷ್ಟು ಆಶಾಭಾವನೆಯಿಂದ ಕುಳಿತಿದ್ದಾರೆ, ಅವರಿಗೆ ಅನುಕೂಲ ಆಗುವಂತಹ ದೃಷ್ಟಿಯಲ್ಲಿ ಕ್ರೀಡಾ ಸಂಕೀರ್ಣವನ್ನ ಉದ್ಘಾಟನೆ ಮಾಡಬೇಕು ಅನ್ನೋದು ಈ ಭಾಗದ ಸಾರ್ವಜನಿಕರ ಮತ್ತು ಕ್ರೀಡಾಪಟುಗಳ ಒಂದು ಒತ್ತಾಸೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.